ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ದೊಡ್ಡಬಳ್ಳಾಪುರದಿಂದ ಒಬ್ಬರು ಕಸ್ಟಮರ್ ಕಾಲ್ ಮಾಡಿದರು. ಈ ಹಿಂದೆಯೂ ಸಹ 2-3 ಸಲ ನಾನು ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಎಲ್ಲ ಹೋಗಿದ್ದೆ. ಹಾಗೆ ಕೋಲಾರದ ಹತ್ರ ಇರೋ ಚಿಂತಾಮಣಿಗೂ ಸಹ ಹೋಗಿ ವಾಸ್ತು ಪರಿಶೀಲನೆ ಮಾಡಿದ್ದೆ. ಇವರು ನನ್ನ ಫೇಸ್ಬುಕ್ಕಲ್ಲಿ ಬರ್ತಾ ಇರ್ತಕ್ಕಂಥ ಆರ್ಟಿಕಲ್ಸು, ವಿಡಿಯೋಗಳನ್ನು ನೋಡಿ ನಮ್ಮದೊಂದು ಮನೆಯ ವಾಸ್ತು ಪರಿಶೀಲನೆ ಇದೆ ಅಂಥೇಳಿ ಫೋನ್ ಕರೆ ಮಾಡಿ ಹೇಳಿದರು. ಸರಿ ಅಂತೇಳಿ ಮೊನ್ನೆ ನಾನು ದೊಡ್ಡಬಳ್ಳಾಪುರಕ್ಕೆ ಹೋದೆ. ಅಲ್ಲಿಂದ ಅವರು ಅವರ ಮನೆಗೆ ಕರೆದುಕೊಂಡೋದ್ರು. ಅವರ ಮನೆಯ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪೂರ್ವ ಈಶಾನ್ಯ ಮತ್ತು ಉತ್ತರ ಈಶಾನ್ಯದಲ್ಲಿ ಎಂಟ್ರೆನ್ಸ್ ಗೇಟ್ ಇಟ್ಕೊಂಡಿದ್ದಾರೆ. ಹಾಗೆ ಕೆಳಗಡೆ ಶಾಪಲ್ಲಿ ವ್ಯವಹಾರದ ಮಳಿಗೆಯನ್ನು ಪ್ರಾರಂಭಿಸಿದ್ದಾರೆ. ಈ ಕೆಳಗಡೆ ಶಾಪಲ್ಲಿ ಅವರು ಏನು ವ್ಯವಹಾರ ಮಾಡ್ತಾ ಇದ್ದಾರೋ ಆ ಕಚೇರಿಯಲ್ಲಿ ಆಕಾಶ ನೀಲಿ ಬಣ್ಣದ ಪೇಂಟಿಂಗನ್ನು ಮಾಡಿದ್ದಾರೆ. ಹಾಗೆ ಅಂಗಡಿಗೆ ಹೆಸರನ್ನು, ಕುಂಭರಾಶಿ ಹೆಸರನ್ನು ಇಟ್ಟಿದ್ದಾರೆ. ಕುಂಭರಾಶಿಯ ಹೆಸರು ಇವ್ರು ಮಾಡ್ತಾ ಇರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಿಗೆ ಅಷ್ಟೊಂದು ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ. ಹಾಗೆ ಈ ನೀಲಿಯ ಬಣ್ಣ ಶನಿ ಭಗವಾನರ ಬಣ್ಣ ಆಗಿರೋದ್ರಿಂದ ವ್ಯಾಪಾರ ಅಂದ್ಕೊಂಡ ರೀತಿ ಪಾಸಿಟಿವ್ ಆಗಿ ನಡೀತಾ ಇಲ್ಲ. ಇವರ ಅಂಗಡಿಯ ಎದುರಿಗೆ ರೋಡ್ ಇದೆ. ರೋಡ್ ಎದುರಿಗೆ ದೊಡ್ಡ ಇನ್ನೊಂದು ಕಾಂಪ್ಲೆಕ್ಸ್ ಆಪೋಸಿಟಲ್ಲಿ ಇದೆ. ಎದುರಿಗೆ ಟ್ರಾನ್ಸ್ಫಾರ್ಮರ್ ಬೇರೆ ಇದೆ. ಈ ಕಡೆಯಲ್ಲಿ ಲೈಟ್ ಫೋಲ್ ಕಂಬ ಸಹ ಇದೆ. ಕರೆಕ್ಟಾಗಿ ಉತ್ತರ ಈಶಾನ್ಯಕ್ಕೆ ಮತ್ತು ಪೂರ್ವ ಈಶಾನ್ಯಕ್ಕೆ ದೇವಮೂಲೆ ಅಂತ ಏನು ಕರಿತೀವಿ ಅಂತಹ ದಿಕ್ಕಲ್ಲಿ ಕರೆಕ್ಟಾಗಿ ಹೈ ಪವರ್ ಟ್ರಾನ್ಸ್ಫಾರ್ಮರ್ ಅಳವಡಿಕೆ ಆಗಿದೆ. ಇನ್ನು ಮೇಲ್ಗಡೆ ಇವರ ಮನೆಯನ್ನು ನೋಡಿದಾಗ ಪೂರ್ವ ಈಶಾನ್ಯಕ್ಕೂ ಬಾಗಿಲಿಟ್ಕೊಂಡಿದ್ದಾರೆ, ಉತ್ತರ ಈಶಾನ್ಯಕ್ಕೂ ಬಾಗಿಲಿಟ್ಕೊಂಡಿದ್ದಾರೆ. ಇದು ಶುಭಪ್ರದ. ದೇವರ ಮನೆಯನ್ನು ಪಶ್ಚಿಮಾಭಿಮುಖವಾಗಿ ಮಾಡಿದ್ದಾರೆ. ಅಂದರೆ ಇವರು ಪೂರ್ವಕ್ಕೆ ಮುಖ ಇಟ್ಕೊಂಡು ಪಶ್ಚಿಮ ದಿಕ್ಕಲ್ಲಿ ದೇವ್ರ ಮನೆ ಮಾಡಿಕೊಂಡು ಪಶ್ಚಿಮಕ್ಕೆ ಕುಳಿತುಕೊಂಡು ಪೂಜೆ ಮಾಡ್ತಾರೆ. ದೇವ್ರ ಮನೆ ವಾಸ್ತು ಪ್ರಕಾರ ತಪ್ಪಾಗುತ್ತೆ. ಹಾಗೆ ದೀಪಗಳನ್ನು ಸರಿಯಾದ ಕ್ರಮದಲ್ಲಿ ಇಟ್ಟಿಲ್ಲ. ಪ್ಲಾಸ್ಟಿಕ್ ಹೂಮಾಲೆ ಎಲ್ಲ ಎಂಟ್ರೆನ್ಸಲ್ಲಿ ಹಾಕಿದ್ದಾರೆ, ಅದು ಸಹ ದೋಷಪ್ರದ. ದೀಪಗಳ ಎತ್ತರ ದೇವರ ಚಿತ್ರಪಟಕ್ಕಿಂತ ಎತ್ತರ ಇಡೋದು ಅಷ್ಟೊಂದು ಶುಭಪ್ರದ ಅಲ್ಲ. ಹಾಗೆ ದೇವರ ಚಿತ್ರಪಟಗಳ ಮುಖಚಿತ್ರ, ಮುಖಭಾವಗಳು, ಫ್ರೇಮ್ ಮತ್ತು ಮುಖಭಾವಗಳು ಲಕ್ಷಣವಾಗಿ ಇಲ್ಲ. ಅಂದರೆ ಇವರು ಇಲ್ಲಿ ಏನೇ ಪೂಜೆ ಮಾಡಿದರೂ ಸಹ ಪಶ್ಚಿಮಾಭಿಮುಖವಾಗಿ ಕುಳಿತು ಪೂಜೆ ಮಾಡೋದ್ರಿಂದ ಶನಿ ಭಗವಾನರಿಗೆ ಸಂಬಂಧಪಟ್ಟ ದಿಕ್ಕು ಪಶ್ಚಿಮ ದಿಕ್ಕಾಗಿರೋದ್ರಿಂದ ನೆಗೆಟಿವ್ ಪ್ರಾರಂಭ ಆಗ್ತದೆ. ಹಾಗೆ ಫಲಾಫಲಗಳು ಅಂದ್ಕೊಂಡ ರೀತಿಯಲ್ಲಿ ಸಿಗೋದಿಲ್ಲ. ಇನ್ನು ದೇವರ ಮನೆಯ 2 ಕಡೆಯೂ 2 ಬೆಡ್ರೂಮ್ಗಳಿದ್ದಾವೆ. ದೇವರ ಮನೆಯ ಅಕ್ಕಪಕ್ಕ ಬೆಡ್ರೂಮ್ ಇರಬಾರ್ದು ಅಂತ ನಾವು ಹೇಳ್ತೇವೆ. ಬಟ್ ಇವರು ಒಂದು ಕಡೆ ಮಾಸ್ಟರ್ ಬೆಡ್ರೂಮ್ ಇದೆ, ಇನ್ನೊಂದು ಕಡೆ ಇನ್ನೊಂದು ಬೆಡ್ರೂಮ್ ಇದೆ. ಹಾಗೆ ಅಡುಗೆ ಮನೆಗೆ ಬಂದಾಗ ಅಡುಗೆ ಮನೆ ವಾಸ್ತು ಪ್ರಕಾರ ಸರಿಯಾಗಿ ಇದೆ. ಈಶಾನ್ಯದಲ್ಲಿ ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಆಗ್ನೇಯದಲ್ಲಿ ಸ್ಟವ್ ಇದೆ. ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ. ಸೆಲ್ಫ್ ರ್ಯಾಕ್ ಎಲ್ಲ ವಾಸ್ತು ಪ್ರಕಾರವಾಗೇ ಇದೆ. ಪಶ್ಚಿಮ ವಾಯುವ್ಯದಲ್ಲಿ ಎಂಟ್ರೆನ್ಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಡೈನಿಂಗ್ ಹಾಲನ್ನು ಮಾಡ್ಕೊಂಡಿದ್ದಾರೆ. ಈ ಡೈನಿಂಗ್ ಹಾಲ್ನಲ್ಲಿ ಆಗ್ನೇಯದ ಕಡೆ ವಾಶ್
ಬೇಷನ್ ಅಳವಡಿಕೆ ಮಾಡಿದರೆ ಇದು ತಪ್ಪಾಗುತ್ತೆ. ಇನ್ನು ಇವರ ಮನೆಯಲ್ಲಿ ಸೋಫಾದಲ್ಲಿ ಕುಳಿತುಕೊಂಡಾಗ ಅಲ್ಲಿ ನೀಲಿ ಬಣ್ಣದ ಕ್ಲಾತ್ಗಳನ್ನು ಹಾಕಿದ್ದಾರೆ. ಕೆಳಗಡೆಯೂ ಸಹ ನೀಲಿ ಮಿಕ್ಸ್ ಬಣ್ಣದ ಕ್ಲಾತನ್ನು ಹಾಕಿದ್ದಾರೆ. ಇದು ನೀಲಿ ಬಣ್ಣ ಶನಿ ಭಗವಾನರ ಬಣ್ಣ ಆಗೋದ್ರಿಂದ ಇದನ್ನು ಎಷ್ಟು ತುಳ್ಕೊಂಡು ತಿರುಗಾಡ್ತಿರೋ ಅಷ್ಟು ನೆಗೆಟಿವಿಟಿ ಪ್ರಾರಂಭ ಆಗ್ತದೆ. ಹಾಗೆ ಪೂರ್ವ ಈಶಾನ್ಯದ ಹೊರಗಡೆಯ ಕಂಬಿಗಳಿಗೆ ಮತ್ತು ಉತ್ತರ ಈಶಾನ್ಯದ ಹೊರಗಡೆಯ ಕಂಬಿಗಳಿಗೆ ನೀಲಿ ಕಲರನ್ನೇ ಪೇಂಟ್ ಮಾಡಿದ್ದಾರೆ. ಹಾಗಾಗಿ ಈ ಮನೆಯಲ್ಲಿ ವಾಸ್ತು ಪ್ರಕಾರ ಸಾಕಷ್ಟು ಅಳವಡಿಕೆ ಮಾಡ್ಕೊಂಡಿದ್ರೂ ಸಹ ಅತಿ ಮುಖ್ಯವಾದ ವಿಚಾರಗಳಲ್ಲಿ ತಪ್ಪು ಮಾಡಿಕೊಂಡು ಸಮಸ್ಯೆಗಳನ್ನು ತಂದುಕೊಂಡಿದ್ದಾರೆ. ಇದರಿಂದ ಇವರು ಮಾಡ್ತಕ್ಕಂಥ ವ್ಯವಹಾರ ಸಾಲ ಹೋಗ್ತಾ ಇದೆ, ಆದರೆ ರಿಟರ್ನ್ ಬರೋದು ಡಿಲೇ ಆಗ್ತಾ ಇದೆ. ಈ ಮನೆಯನ್ನು ಪರಿಶೀಲನೆ ಮಾಡಿದ ಮೇಲೆ ಅವರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ತಿಳಿಸಿರ್ತೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಮಸ್ಕಾರ.